ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. SIR ಎಂದರೇನು? ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಹಾಗಾಗಿ ಈಗ BLOಗಳ ಸಿದ್ಧತೆಗಳು ಮತ್ತು ಕಾರ್ಯಚಟುವಟಿಕೆಗಳಿಗೆಲ್ಲ ನಡೆಸಿದ್ದಾರೆ. ಈಗಾಗಲೇ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ SIR ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಿದರು. ಮತ್ತು ಕೊಳ್ಳೇಗಾಲ ಉಪವಿಭಾಗದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, BLOಗಳ ಸಭೆ, ರಾಜಕೀಯ ಪಕ್ಷಗಳ ಸಭೆ, BLO ಏಜೆಂಟ್ಗಳು ಕೂಡ ರಾಜಕೀಯ ಪಕ್ಷ ಕೊಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ತಹಸೀಲ್ದಾರ್ ಬಸವರಾಜು ಮತ್ತು ಕೃಪಾಕರ್ ಅವರು ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ದಿನೇಶ್ ಕುಮಾರ್ ಮೀನಾ, AC ಕೊಳ್ಳೇಗಾಲ ಇದ್ದೀನಿ. ನನಗೆ ERO ಇಲೆಕ್ಟೋರಲ್ ರೋಲ್ ಆಫೀಸರ್ ಕೊಳ್ಳೇಗಾಲ ಕಾನ್ಸ್ಟಿಟ್ಯೂನ್ಸಿಗೆ. ಈಗ ವಿಶೇಷ ಸಾಮಗ್ರಿ ಪರಿಷ್ಕರಣೆ ಅಂದರೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅದು ಚೀಫ್ ಎಲೆಕ್ಷನ್ ಕಮಿಷನಿಂದ ನೋಟಿಫೈ ಆಗಿರೋದು. ಸೊ ಈ ಪ್ರೊಸೆಸ್ಗೆ ನಾನು ಕರ್ನಾಟಕ ಸ್ಟೇಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಪ್ರೊಸೆಸ್ ಅಂದರೆ ಏನು? 2002 ಅಲ್ಲಿ ಲಾಸ್ಟ್ ಟೈಮ್ ಇದು ಆಗಿರೋದು. 2002 ಮತದಾರ ಚೀಟಿ ಏನಿದೆ ಅದನ್ನು ಪ್ರೆಸೆಂಟಿಂದ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಯಾರಿಗೆ ಡೆತ್ ಆಗಿರೋದು, ಯಾರಿಗೆ ಹೆಸರು ಅದರ ಲೀಸ್ಟಲ್ಲಿ ಇಲ್ಲ, ಅವ್ರು ಯಾರಿಗೆ ಏನಾದರೂ ಅಮೆಂಡ್ಮೆಂಟ್ ಅವ್ರು ಚೇಂಜಸ್ ಮಾಡಬೇಕು, ಈ ಪ್ರೋಸೆಸ್ಸಲ್ಲಿ ಮಾಡ್ತೀವಿ. ಸೊ ಇಟ್ ಈಸ್ ಅನ್ ಅಪ್ಡೇಷನ್ ಆಫ್ ಇಲೆಕ್ಟೋರಲ್ ರೋಲ್ಸ್. ಮೊದಲೇ 10 ಬಾರಿ ಇದು ಆಗಿರೋದು. ಇದನ್ನು ದಿಸ್ ಟೈಮ್ SIR ಇಸ್ ದಿ 11th ಟೈಮ್ ವಿ ಆರ್ ಕಂಡಕ್ಟಿಂಗ್ ದಿಸ್ SIR. ಈ SIRಗೆ 7 ಸ್ಟೇಜ್ ಇದೆ. ಫಸ್ಟ್ ಸ್ಟೇಜಲ್ಲಿ ತಯಾರಿ ತರಬೇತಿ ಮಾಡಲೇಬೇಕು. ಇದರಲ್ಲಿ ನಾವು ಎಲ್ಲ BLOಗಳನ್ನು ಅಪಾಯಿಂಟ್ ಮಾಡಿದ್ದೀವಿ. ಸೊ ಆ BLOಗಳನ್ನು ಟ್ರೈನಿಂಗ್ ಕೊಡಲಿಕ್ಕೆ ಟೈಮು 2026ರಿಂದ 29/6/2026ವರೆಗೆ. ಈ 90 ದಿನಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಹೇಗೆ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಬೇಕು, ಹೇಗೆ ಕಲೆಕ್ಟ್ ಮಾಡಬೇಕು, ಏನೇನು ಮಾಹಿತಿ ಸಿಟಿಸನ್ ಇಂದ ಕೇಳಬೇಕು ಅಂತ. ನೆಕ್ಸ್ಟ್ ಸ್ಟೇಜಲ್ಲಿ ಎಲ್ಲ BLOಗಳನ್ನು ಮನೆಗೆ ಭೇಟಿ ಕೊಡಿ, ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಡೂಪ್ಲಿಕೇಟ್ ಅಲ್ಲಿ ಕೊಡ್ತಾರೆ. 1 ಎನ್ಯುಮರೇಷನ್ ಫಾರ್ಮ್ ಅವರು ತಗೊಳ್ತಾರೆ, 1 ಅವರಿಗೆ ಅಕ್ನಾಲೇಜ್ಮೆಂಟ್ ಕಾಪಿ ಕೊಡ್ತಾರೆ. ಥರ್ಡ್ ಸ್ಟೇಜಲ್ಲಿ ಎಲ್ಲ ಬೂತ್ಗಳನ್ನು ನಮಗೆ ಚೀಫ್ ಎಲೆಕ್ಷನ್ ಕಮಿಷನ್ ಇಂದ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ ದಟ್ ಯಾವುದು ಬೂತಲ್ಲಿ 1200ಗಿಂತ ಜಾಸ್ತಿ ಜನ ಇದೆ ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಲೇಬೇಕಾ. ಸೊ ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಜೊತೆ ಕೂಡ ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಇದು ಚರ್ಚೆ ಆಯಿತು. ನಿಮ್ಮಲ್ಲಿ ಏನೇನು ಸಜೆಷನ್ ಇದೆ ಅದು ಕೊಡ್ಬೋದು. ಅದು ಇದೆಲ್ಲ ಬೂತ್ಗಳನ್ನು ವಿಲ್ ರಿಆರ್ಗನೈಸ್. ನೆಕ್ಸ್ಟ್ ಸ್ಟೇಜಲ್ಲಿ ಏನೇನು ಎನ್ಯುಮರೇಷನ್ ಫಾರ್ಮ್ BLO ಕಲೆಕ್ಟ್ ಮಾಡಿದ್ದೀವಿ ಅದರ ಬೇಸಿಸ್ ಮೇಲೆ ವಿಲ್ ಪ್ರಿಪೇರ್ ಅ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್. ಆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ಗೆ ಪಬ್ಲಿಷಿಂಗ್ ಡೇಟ್ ಇಸ್ 5 August 2026ಗೆ ದಟ್ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ವಿಲ್ ಬಿ ಪಬ್ಲಿಷ್. ಆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಬೇಸಿಸ್ ಮೇಲೆ ಯಾವ ಪಬ್ಲಿಕ್ಗೆ ಹಕ್ಕುಗಳು ಅವರ ಆಕ್ಷೇಪಣೆಗಳು ಇದೆ ಅವರು ದೇ ಕ್ಯಾನ್ ಸಬ್ಮಿಟ್ ಟು ERO ಆಫೀಸ್. All these rights and objections will be the ಪರಿಶೀಲನೆ ಮಾಡಲಿಕ್ಕೆ ಜವಾಬ್ದಾರಿ ಆಗುತ್ತೆ ERO ಪ್ಲಸ್ EROಗೆ. ಸೊ ಅದು ರೈಟ್ಸ್ ಆ್ಯಂಡ್ ಆಬ್ಜೆಕ್ಷನ್ಗೆ ಪರಿಶೀಲನೆ ಮಾಡುವಾಗ ಎಲ್ಲರಿಗೂ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟ ನಂತರ ಅವರಿಂದ ದಾಖಲಾತಿ ತಗೊಳ್ತೀವಿ. ಆ ದಾಖಲಾತಿ ಪ್ಲಸ್ ಇನ್ಕ್ವೈರಿ ಬೇಸಿಸ್ ಮೇಲೆ ಫೈನಲ್ ಏನು ರಿಸಲ್ಟ್ ಇದೆ ಅದನ್ನು ವಿಲ್ ಪ್ರಿಪೇರ್ ಆ್ಯಂಡ್ ಫೈನಲ್ ಅಂತಿಮ ಮತದಾರರು ಪಟ್ಟಿಯ ಪ್ರಕಟಣೆ ಇಸ್ 7/10/2026. ಅಂದರೆ 7 ಅಕ್ಟೋಬರ್ಗೆ ದಿ ಪ್ರೊಸೆಸ್ ಆಫ್ SIR ವಿಲ್ ಬಿ ಕಂಪ್ಲೀಟೆಡ್ ಇನ್ ದಿ ಕರ್ನಾಟಕ. ಇದು 7 ಸ್ಟೆಪ್ ಪ್ರೊಸೆಸ್ಗೆ ವಿ ಹ್ಯಾವ್ ಸ್ಟಾರ್ಟೆಡ್, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಪ್ಲಸ್ ಇದು ಆದ ನಂತರ ಫೈನಲ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆದ ನಂತರ ಹೋದ್ರೆ ಯಾರಾದರೂ ಸಿಟಿಸನ್ಗೆ ಏನಾದರೂ ಅಬ್ಜೆಕ್ಷನ್ ಇದೆ, ಫಸ್ಟ್ ಅಪೀಲ್ಸ್ ಲೈ ವಿತ್ ದಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿಚ್ ಇಸ್ ದಿ ಡೆಪ್ಯೂಟಿ ಕಮಿಷನರ್ ಆಫ್ ದಿ ಡಿಸ್ಟ್ರಿಕ್ಟ್. ಸೆಕೆಂಡ್ ಅಪೀಲ್ಸ್ ಲೈಸ್ ವಿತ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸೊ ಯಾರಾದ್ರಿಗೆ ತೊಂದರೆ ಇದೆ ಅವರು ಈ ಅಪೀಲ್ ಪ್ರೊವಿಷನ್ ಕೂಡ ಯೂಸ್ ಮಾಡಬಹುದು. ಧನ್ಯವಾದಗಳು. ಇಂಟೆನ್ಸಿವ್ ರಿವಿಷನ್. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅನೌನ್ಸ್ 16 ಸ್ಟೇಟ್ ಅಲ್ಲಿ ಅನೌನ್ಸ್ ಆಗಿದೆ. ಈಗ ಕರ್ನಾಟಕ ಇಸ್ ಒನ್ ಆಫ್ ದಿ ಸ್ಟೇಟ್. ಇದರಲ್ಲಿ ಒಂದು ಸ್ಕೆಡ್ಯೂಲ್ ನಮ್ಮ ಚೀಫ್ ಎಲೆಕ್ಷನ್ ಕಮಿಷನ್ ಅಂತ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂದ ಸ್ಕೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ. ಸ್ಕೆಡ್ಯೂಲ್ ಸ್ಪೆಷಲ್ ಇಂಟೆನ್ಷನ್ ರಿವಿಷನ್ ಅಂದರೆ ಇದರಲ್ಲಿ 7 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ಸಲ್ಲಿ ಎಲ್ಲ BLOಗಳನ್ನು ಅಪಾಯಿಂಟ್ ಮಾಡಬೇಕು.
ಸೆಕೆಂಡ್ ಸ್ಟೆಪ್ಸ್ ಅಲ್ಲಿ ತಯಾರಿ ಪ್ಲಸ್ ತರಬೇತಿಗೆ. ಸೊ ಈಗ ಫ್ರಮ್ 2026 ಇಂದ 29/6/2026 ವರೆಗೆ ಇದು ಸ್ಟೆಪ್ಸ್ ಬರುತ್ತೆ. ಅಂದ್ರೆ ಇದು ನೆಕ್ಸ್ಟ್ ಸ್ಟೆಪ್ಸ್ ಬರುತ್ತೆ BLO ಗಳಿಂದ ಮನೆಗಳಿಗೆ ಭೇಟಿ. ಸೊ ಮನೆ ಹೋಗಿ BLO ಗಳೆಲ್ಲ ಇನ್ಯೂಮರೇಷನ್ ಫಾರ್ಮ್ ಕೊಡ್ತಾರೆ. ಇನ್ಯೂಮರೇಷನ್ ಫಾರ್ಮ್ ಫಿಲ್ ಮಾಡಿ ಅದರಿಂದ ಅಕ್ನಾಲೇಜ್ಮೆಂಟ್ ಫಾರ್ಮ್ ಕೂಡ ಕೊಡ್ತಾರೆ. ಸೊ ಆವಾಗ ಯಾರಾದ್ರಿಗೆ 2002 ಮತದಾನ ಚೀಟಿಯಲ್ಲಿ ಹೆಸರಿಲ್ಲ, ಹೊಸ ಹೆಸರು ಇನ್ಕ್ಲೂಡ್ ಮಾಡಬೇಕು ಅವ್ರು ಡಿಲೀಟ್ ಮಾಡಬೇಕಾ, ಇದು ಇನ್ಯೂಮರೇಷನ್ ಹೌಸ್ ಟು ಹೌಸ್ ವಿಸಿಟ್ ಇಂದ ಗೊತ್ತಾಗುತ್ತೆ. ಥರ್ಡ್ ಸ್ಟೆಪ್ ಇಸ್ ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ಸ್. ಇದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡಿದ ನಂತರ 4 ಸ್ಟೆಪ್ಸ್ ಬರುತ್ತೆ. ಆವಾಗ ಎಲ್ಲ ಸಿಟಿಸನ್ಗೆ ಯಾವುದಕ್ಕೆ ಹಕ್ಕುಗಳು ಇದ್ರೆ ಅವ್ರ ಆಕ್ಷೇಪಣೆಗಳು ಇದ್ರೆ ಅದನ್ನು ಕೊಡ್ಬೋದು. ಸೊ ಈ ರೈಟ್ಸ್ ಅಂಡ್ ಆಬ್ಜೆಕ್ಷನ್ಗೆ 5th ಸ್ಟೆಪ್ಸ್ ಅಲ್ಲಿ ನಾನು ERO ಆಗಿ ಪ್ಲಸ್ ತಹಸೀಲ್ದಾರ್ ERO ಆಗಿ ಇದನ್ನು ಪರಿಶೀಲನೆ ಮಾಡ್ತೀವಿ. ಆ ಪರಿಶೀಲನೆ ಮಾಡಿದ ನಂತರ ಅವರಿಗೆ ನೋಟಿಸ್ ಕೊಟ್ಟ ನಂತರ ವಿಲ್ ಇನ್ಕ್ವೈರ್ ಇನ್ ಟು ದಿ ರೈಟ್ಸ್ ಅಂಡ್ ಆಬ್ಜೆಕ್ಷನ್ ಆಫ್ ದಿ ಸಿಟಿಸನ್. ಆದ ನಂತರ ವಿಲ್ have the last and final stage of the special intensive revision where we will be publishing the final electoral roll. ಇದಾದ ನಂತರ ಕೂಡ ಯಾರಾದ್ರೂ ಸಿಟಿಸನ್ಗೆ ಒಂದು ಆಬ್ಜೆಕ್ಷನ್ ಇದ್ರೆ or they are not satisfied that ನಮ್ಮ ಹೆಸರು ಇನ್ಕ್ಲೂಡ್ ಮಾಡಿಲ್ಲ, they can go to appeal to district commissioner and second appeal lies to the state election commission. ಅಷ್ಟೇ ಇದೆ. ಇದರ ಬಗ್ಗೆ ದಿ ಮೇನ್ ಹೌಸ್ ಟು ಹೌಸ್ ಹೋಲ್ಡ್ ವಿಸಿಟ್ ಇಸ್ 36 ಇಂದ 29/7 ದಟ್ ಈಸ್ 1 ಮಂತ್ ಅಲ್ಲಿ ಎಲ್ಲ BLO ಗಳು ಹೌಸ್ ಟು ಹೌಸ್ ವಿಸಿಟ್ ಮಾಡ್ತಾರೆ. ಜಸ್ಟ್ ಇದಕ್ಕಿಂತ ಮುಂಚೆ ನಾನೆಲ್ಲ ಪೊಲಿಟಿಕಲ್ ಪಾರ್ಟಿ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಆ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಎಲ್ಲರಿಗೂ ಬೂತ್ ಲೆವೆಲ್ ಏಜೆಂಟ್ ಗೆ ನೇಮಕ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಅಂಡ್ ವಿನಂತಿ ಮಾಡಿದ್ದೀವಿ. ಆ ಬೂತ್ ಲೆವೆಲ್ ಏಜೆಂಟ್ ಅಂಡ್ BLO ಜೊತೆಗೆ ಯಾವುದು ಎಲಿಜಿಬಲ್ ವೋಟರ್ ಇದೆ ಈ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ಲಸ್ ಈ ಜಿಲ್ಲೆಯಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಬೇಕು. ಪ್ಲಸ್ ಯಾವುದು ಇನ್ಎಲಿಜಿಬಲ್ ವೋಟರ್ ಇದ್ದಾರೆ ಅವರ ಹೆಸರು ಎಲೆಕ್ಟೋರಲ್ ರೋಲ್ ಇಂದ ಡಿಲೀಟ್ ಆಗಬೇಕು. ಇದೆಲ್ಲ ಎಕ್ಸರ್ಸೈಸ್ ವಿಲ್ ಕಂಡಕ್ಟ್ ಇನ್ ದಿಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕೇಳಬಹುದು. ಸ್ಪೆಸಿಫಿಕ್ ಆಗಿ ಒಂದು ವೇಳೆ ರಾಜಕೀಯ ಪಕ್ಷಗಳು ಸಮಯಕ್ಕೆ ಸರಿಯಾಗಿ BLOಗಳನ್ನು ಕೊಡದೆ ಹೋದ್ರೆ ಸರ್ ವಾಟ್ ನೆಕ್ಸ್ಟ್ ಆಕ್ಷನ್ ಸರ್? ಎಲ್ಲ ಈಗ ಸ್ಟ್ರಿಕ್ಟ್ ಆಗಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ದಟ್ ಎಲ್ಲ ರಾಜಕೀಯ ಪಕ್ಷಗಳನ್ನು BLA ಬೂತ್ ಲೆವೆಲ್ ಏಜೆಂಟ್ ಅಪಾಯಿಂಟ್ ನೇಮಕ ಮಾಡಲೇಬೇಕು. ಯಾಕಂದ್ರೆ ಯಾವುದು ಈಗ ನಾನು ಪ್ರಿಪರೇಷನ್ ಆಫ್ ದಿಸ್ SIR ಎಕ್ಸೈಸ್ ಎಲ್ಲ ಮ್ಯಾಪಿಂಗ್ ಮಾಡಿದ್ದೀವಿ. ಅದರಲ್ಲಿ ಕೂಡ 100% ಮ್ಯಾಪಿಂಗ್ ಆಗಿಲ್ವಾ. ಸೊ ಯಾವುದು BLA ಏಜೆಂಟ್ ಇದ್ರೆ ದೇ ಕ್ಯಾನ್ ಗಿವ್ 50 ಇನ್ಯೂಮರೇಷನ್ ಫಾರ್ಮ್ ಟು BLO ಪರ್ ಡೇಗೆ. ಸೊ ಯಾರಾದ್ರೂ ಈ ತರ ಇದೆ, ಯಾವಾಗ ಜಾಸ್ತಿ ಎಜುಕೇಶನ್ ಇಲ್ಲ, ಓದ್ಲಿಕ್ಕೆ ಬರಲ್ಲ, ಅದು BLO ಜೊತೆಗೆ ಅಲ್ಲೇ ಮನೆ ಹೋಗಿ ದೇ ಕ್ಯಾನ್ ಗಿವ್ ಎನ್ ಇನ್ಯೂಮರೇಷನ್ ಫಾರ್ಮ್ ಟು BLO. ಅದ ನಂತರ ವಿಲ್ ಇನ್ಕ್ಲೂಡ್ ಇಟ್ ಇನ್ ದಿ ಎಲೆಕ್ಟೋರಲ್. ಓಕೆ ಸರ್. ಯಾವುದು ಸಮಯ ಬೆಳಗಿನ ಅಥವಾ ಈವ್ನಿಂಗ್ ಸಾಯಂಕಾಲ ಯಾವುದು ಟೈಮಿಂಗ್ಸ್ ಈ ತರ ಟೈಮಿಂಗ್ಸ್ ಫಿಕ್ಸ್ ಮಾಡಿಲ್ಲ. ಜಸ್ಟ್ ದಿ ಟೈಮಿಂಗ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಈಗ ಫ್ರಮ್ 30 ಜೂನ್ ಟು 29 ಜುಲೈ. ಈ 1 ತಿಂಗಳಲ್ಲಿ ಹೌಸ್ ಟು ಹೌಸ್ ಪ್ರತಿ BLOಗೆ ಇದು ಕಂಪಲ್ಸರಿ ಮಾಡಿದ್ದಾರೆ. 3 ಸತಿ ಒಂದ್ ಮನೆಗೆ ವಿಸಿಟ್ ಮಾಡಲೇಬೇಕು. ಲಾಕ್ ಕೂಡ ಇದ್ರೆ ದೇ ಕ್ಯಾನ್ ಸ್ಲೈಡ್ ದಿ ಫಾರ್ಮ್, ಮನೆಯಲ್ಲಿ ಫಾರ್ಮ್ ಬಿಟ್ಕೊಂಡು ವಾಪಸ್ ಬರಬಹುದು. ಆಮೇಲೆ ಸೆಕೆಂಡ್ ವಿಸಿಟ್ ಅಲ್ಲಿ ದೇ ವಿಲ್ ಕಲೆಕ್ಟ್ ದಿ ಫಾರ್ಮ್. ಸೆಕೆಂಡ್ ವಿಸಿಟ್ ಅಲ್ಲಿ ಕೂಡ ಲಾಕ್ ಇದ್ರೆ ಥರ್ಡ್ ವಿಸಿಟ್ ಹೋಗ್ಬೇಕು. ಥರ್ಡ್ ವಿಸಿಟ್ ಅಲ್ಲಿ ಕೂಡ ಲಾಕ್ ಇದ್ರೆ ಆವಾಗ ದೇ ಕ್ಯಾನ್ ಸೇ ದಟ್ ಅದರಲ್ಲಿ ಯಾವುದು ವೋಟರ್ ಇಲ್ಲ. ಮಿನಿಮಮ್ 3 ವಿಸಿಟ್ ಇಸ್ ಕಂಪಲ್ಸರಿ ಫಾರ್ BLO. ರಾಜಕೀಯ ಪಕ್ಷಗಳಿಗೆ BLA ಏಜೆಂಟ್ ಕೊಡಬೇಕಾದ್ರೆ ಏನಾದ್ರು ಕಂಡೀಷನ್ಸ್ ಇದೆಯಾ ಸರ್ ಅವ್ರಿಗೆ? ಈ ರೀತಿ ಏನ್ ಕಂಡೀಷನ್ ಇಲ್ಲ. ಅವರಿಗೆ ಜಸ್ಟ್ ಎಪಿಕ್ ನಂಬರ್ ಕೊಡಬೇಕು. ಯಾರಿಗೆ BLA ಸೆಲೆಕ್ಟ್ ಮಾಡ್ತಾರೆ ಎಪಿಕ್ ನಂಬರ್ ಕೊಡ್ತಾರೆ, ವಿಲ್ ಅಪಾಯಿಂಟ್ ದೆಮ್ ಎಸ್ ಕನ್ಸರ್ನ್ ಏರಿಯಾನೇ ಇರಬೇಕಾ ಅಥವಾ ಅವರು ಕಾನ್ಸ್ಟಿಟ್ಯೂನ್ಸಿ ಕನ್ಸರ್ನ್ ಬೂತ್ ಅಲ್ಲೇ ಇರಬೇಕು? ಒನ್ ಬೂತ್ಗೆ 1 ಬೂತ್ ಲೆವೆಲ್ ಏಜೆಂಟ್. ಬೇರೆ ಇದು SIR ಬಗ್ಗೆ ಜಸ್ಟ್ ಹೇಳ್ತೀನಿ, ಜಸ್ಟ್ ಬ್ರೀಫ್ ಮಾಡ್ತೀನಿ. ಮತಗಟ್ಟೆ ಪರಿಶೀಲನೆ ಇದೆಯಲ್ಲ ಸರ್, ಅದು ಒಂದೇ ಫೇಸ್ ಅನದರ್ ಇರ್ತಾರೆ, ಒಂದೇ ಫೇಸ್ 3-4 ಜನ ಇರ್ತಾರೆ ಅಂದ್ಬಿಟ್ಟು ಅದನ್ನ ಇಂಗ್ಲಿಷ್ ಅಲ್ಲಿ ಕಾಪಿನ ಪೋಸ್ಟ್ ಮಾಡೋದು. ಇದು ಈಗ ಇಂಗ್ಲಿಷ್ ಅಲ್ಲಿ ಕಾಪಿ ಬಂದಿದೆ. ಇದು ಇನ್ಯೂಮರೇಷನ್ ಫಾರ್ಮ್ ಕಾಪಿ ಇದೆ. ಇದನ್ನು ಕನ್ನಡ ಕಾಪಿ ಕೂಡ ಕೊಡ್ತಾರೆ. ಕನ್ನಡ ಕಾಪಿ ಕೊಡ್ತಾರೆ. ನಮ್ಮಲ್ಲಿ ಎಜುಕೇಟೆಡ್ ಕಡಿಮೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಕನ್ನಡ ಕಾಪಿ ಕೊಡ್ತಾರೆ. ಇದರಲ್ಲಿ ಓಲ್ಡ್ ಫೋಟೋ ಇದೆ, ಕರೆಂಟ್ ಫೋಟೋ ಬೇಸ್ ಮಾಡಬಹುದು, ಎಲೆಕ್ಟರ್ ನೇಮ್ ಇದೆ, ಎಪಿಕ್ ನಂಬರ್ ಇದ್ರೆ ಎಪಿಕ್ ನಂಬರ್ ಮಾಡಬಹುದು, ರಿಲೇಟಿವ್ ನೇಮ್ ಇದೆ,
ಡಿಸ್ಟ್ರಿಕ್ಟ್, ಸ್ಟೇಟ್, ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಅಸೆಂಬ್ಲಿ ನೇಮ್, ಈ ರೀತಿ ಇದರಲ್ಲಿ ಎನ್ಯುಮರೇಷನ್ ಫಾರ್ಮ್ ಇದೆ. ಇದನ್ನು ಕನ್ನಡ ಕಾಪಿ ಕೂಡ ಕೊಡ್ತಾರೆ. ಆಲ್ರೆಡಿ ಈಗ ಇಂಗ್ಲಿಷಲ್ಲಿ ಕೊಟ್ಬಿಟ್ಟಿದ್ದಾರೆ ಸರ್. ಈಗ ಪ್ರಿಂಟ್ ಆಗಿಲ್ವಾ? ಇದು ಪ್ರಿಂಟ್ ಮಾಡ್ಲಿಕ್ಕೆ ಕೂಡ ಟೈಮ್ ಲೈನ್ ಕೊಟ್ಟಿದ್ದಾರೆ. ಪ್ರಿಂಟ್ ಮಾಡುವಾಗ ಕನ್ನಡ ಪ್ಲಸ್ ಇಂಗ್ಲಿಷ್ 2 ಕಾಪಿ ಕೊಡ್ತಾರೆ. ಪ್ಲಸ್ ಯಾವುದು ಅವೇರ್ ಸಿಟಿಸನ್ ಇದ್ರೆ, ಅವರಿಗೆ ಜಾಣಕಾರಿ ಇದೆ, ಅದನ್ನು ಖುದ್ದಾಗಿ ಇದನ್ನು ಫಿಲ್ ಮಾಡಿ ಆನ್ಲೈನ್ ಅಪ್ಲೋಡ್ ಮಾಡಬಹುದು. ಇದು ಫಿಲ್ಲಿಂಗ್ ಆದ ನಂತರ ಡ್ರಾಫ್ಟ್ ಇಲೆಕ್ಟೋರಲ್ ರೋಲ್ ಸ್ಟೇಜ್ ಅಲ್ಲಿ ಕೂಡ ಡ್ರಾಫ್ಟ್ ಪತ್ರಿಕೆ ಇದೆ, ಅದನ್ನು ನಾನು PO ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಪ್ಲಸ್ ನಾನು ERO ಇದೀನಿ, ಸೊ ERO ಆಫೀಸ್ ಅಲ್ಲಿ ಕೂಡ ಪ್ಲಸ್ ತಹಸೀಲ್ದಾರ್ ಆಫೀಸ್ ಅಲ್ಲಿ ಲೋಕಲ್ ಬೋರ್ಡ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಅದನ್ನು ನೋಡಿ ಯಾರಾದ್ರೂ ಏನಾದ್ರೂ ಅಬ್ಜೆಕ್ಷನ್ ಇದೆ ಅವಾಗ ಕೊಡ್ಬೋದು.